ಇವತ್ತು ಅಧ್ಯಕ್ಷರೇ ಈಗ ಉತ್ತರ ಕರ್ನಾಟಕದವ್ರು ಯಾರು ಮಾತಾಡ್ಲಿಲ್ಲ. ಬರೇ ಹಳ್ಳಿ ಮೈಸೂರು ಭಾಗದವ್ರು ಮಾತಾಡಿ ಬಿಡ್ರಿ. ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಮಾತಾಡ್ಲಿಕ್ಕೆ ಬಿಡ್ರಿ ಅಧ್ಯಕ್ಷರೇ. ಅದು ಒಂದು ಗೌಡ್ರೆ ನೀವು ಕರ್ನಾಟಕದ ಬಗ್ಗೆ ನೀವು ಹಳೆ ಮೈಸೂರು ಭಾಗದ ಉತ್ತರ ಕರ್ನಾಟಕದವರು ಸಮಗ್ರವಾಗಿ ಉತ್ತರ ಬರೀ ಒಣಭಾಷಣ ಮಾತಾಡ್ಬೇಕಾಗಿಲ್ಲ, ಎಲ್ಲರೂ ಮಾತಾಡ್ಲಿ. ಅಧಿಕಾರ ನಿಮ್ಗೆ ನೀವು ಕರ್ನಾಟಕದ ಜನ ನೀರಾವರಿಯಲ್ಲಿ ಯಾವ ರೀತಿ ಅನ್ಯಾಯ ಆಗಿದೆ ನಮ್ಗೆ ಗೊತ್ತು. ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಅವ್ರಿಗೇನು ಗೊತ್ತು? ಉತ್ತರ ಕರ್ನಾಟಕ ಶಾಸಕರನ್ನ ಮಾತಾಡ್ಬೇಕಾದ್ರೆ ಗೊತ್ತಿರಲಿಲ್ಲ. ಉತ್ತರ ಕರ್ನಾಟಕದ ಎಲ್ಲೋಗಿದ್ರೆ ಅವಕಾಶ ಕೊಡಬೇಕು. ಆಯ್ತು, ನೆಕ್ಸ್ಟ್ ಕುಂಡ್ರಲಕ್ ಬಂದಿಲ್ಲ. ನಮ್ಮ ನಾಯಕ ನಾವು ಮಾತಾಡಕ್ಕೆ ಅವಕಾಶ ಕೊಟ್ಟರೆ ನೀವು ಕುಂದಿರ್ಬೇಕು. ಉತ್ತರ ಕರ್ನಾಟಕ ಒಮ್ಮೆ ಅವ್ರು ಮಾತಾಡ್ಲಿ. ದಕ್ಷಿಣ ಕರ್ನಾಟಕ ಮೈಸೂರು ಭಾಗದವ್ರು ಮಾತಾಡಕ್ಕೆ ನಾವ್ಯಾಕೆ ಕೇಳ್ತಿದ್ವಿ? ನೀವೇನ್ ಮಾಡಿಲ್ಲ. ಇಲ್ಲಿ ಸುಮ್ಮನೆ ಕಷ್ಟ ಇದೆ, ನಾವು ಮಾಡ್ರಿ ಅಭಿವೃದ್ಧಿ. ಶಿವಲಿಂಗೇಗೌಡ್ರೆ ಕೊಬ್ಬರಿ ಕೊಬ್ಬರಿ ಅಲ್ಲ, ಕೊಬ್ಬರಿ ಅಲ್ಲ. ಕರ್ನಾಟಕದವ್ರು ಕೊಡ್ತೀನಿ ಅಂತ ಹೇಳಿ. ಶಿವಲಿಂಗಣ್ಣ ಕೊಬ್ಬರಿ ಅಲ್ಲ, ಅದು ಬೇಡ. ಅವ್ರು ಮಾತಾಡ್ಲಿ ಉತ್ತರ ಕರ್ನಾಟಕದವರು. ನೀವ್ ಯಾಕೆ ಮಾತಾಡ್ತೀರಿ? ನಿಮ್ಗೆ ಏನಾರ ಗೌರವ ಉತ್ತರ ಕರ್ನಾಟಕ ಬಿಜೆಪಿ ನಾವು ಕೊಬ್ಬರಿ ಮಾತಾಡ್ತೀವಿ. ಅವರು ಏನು ನಿಮಗೆ ಇದು ಬೇಕು? ಏನು ಮಾತಾಡಬೇಕು? ಉತ್ತರ ಕರ್ನಾಟಕ ಹಂಗಾರೆ ದಕ್ಷಿಣ ಕರ್ನಾಟಕ ದುಡ್ಡು ಬೇಡ ಅವ್ರಿಗೆ? ಯಾರು ಬೇಕಾದ್ರೆ ಮಾತಾಡಬಹುದು. ಅವಕಾಶ ಯಾಕಿಲ್ಲ? ಯಾರು ಹೇಳಿ ನಿಮಗಿಲ್ಲ ಅಂತ ಹೇಳಿ? ಇವತ್ತು ಚರ್ಚೆ ಪ್ರಾರಂಭವಾಗಿದೆ. ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ. ಆಮೇಲೆ ಅವ್ರಿಗೊಬ್ರು ಕೊಡ್ತೀವಿ. ಎಲ್ಲರೂ ಮಾತಾಡಿ. ಇನ್ನೂ 2 ದಿವಸ ಆಗಲಿ. ಇಲ್ಲ ಈಗ ಅಲ್ರಿ, ನಿಮಗೆ ಯಾರು ಮಾತಾಡ್ಬೇಡಿ ಅಂತ ಹೇಳ್ತಾರೆ. ನಾನು ನೀವು ಲಿಸ್ಟ್ ಒಳಗದಿರಿ, ಮಾತಾಡ್ತಾರೆ. ಈ ರೀತಿ ನೀವು ಸೀನಿಯರ್ ಆಗಿ ನೀವೆಲ್ಲ ಆ ರೀತಿ ಮಾಡಬಾರ್ದು. ನೀವು ಸೀನಿಯರು, ನೀವು ಸಮಾಜಕ್ಕೆ ಗೌರವ ತರುವ ರೀತಿಯಲ್ಲಿ ಬಂದು ಬಾವಿ ಬೀಳೋದು, ನಿಮ್ಮ ಒಬ್ಬ ಹಿಡಿತದಕ್ಕೆ ಇದು ಸರಿಯಾದ ನೀವು ಸರಿಯಾದ ರೀತಿಯಿಂದ ನೀವು ಕುತ್ಕೊಳ್ರಿ. ನಾನು ಅವ್ರು ಉತ್ತರ ಕರ್ನಾಟಕದಾಗ ಮಾತಾಡ್ಬೇಕು ಅಂತ ಎಲ್ಲೈತಿ? ಯಾರು ಬೇಕಲ್ಲ ಅಲ್ರಿ? ಈಗ ಅಲ್ಲಲ್ಲ, ಎಲ್ಲರೂ ಮಾತಾಡ್ಲಿ. ಮಾತಾಡಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ಪಾರ್ಟಿ ಅಲ್ಲ. ಇಲ್ಲಿಂದ ಒಬ್ಬರು ಮಾತಾಡಿದ್ಮೇಲೆ ಅಲ್ಲಿಂದ ಒಬ್ಬರು ಮಾತಾಡ್ತೀವಿ. ಎಲ್ಲರಿಗೂ ಸಮಾನವಾಗಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅದು ಕೊಡ್ತೀವಿ.
ಯಾಕೆ ನಾವು ಕರ್ನಾಟಕದವರಲ್ವಾ? ಅಲ್ಲ ಉತ್ತರ ಏ, ಕರ್ನಾಟಕ ಒಂದೇ ಅಲ್ರಿ, ಉತ್ತರ ಇದೇ ಎತ್ತಾಳ್ ಅವ್ರ ಗುಂಡಾಗಿರಿ ಇದು. Dictate ಮಾಡಕ್ ಬಂದಿದ್ರು ಅವರು. Dictate ಮಾಡಕ್ ಇವ್ರು ಯಾರು? ಇವ್ರೊಬ್ರಿಗೆ ಹೇಳೋದು ಚರ್ಚೆ ಆಗ್ಬೇಕು, ಚರ್ಚೆ ಎತ್ತಾಳ್ ಅವ್ರ ಬಗ್ಗೆ ತಿಳಿದಿದ್ದೀರಾ? ನಮ್ಮ ಸಂವಿಧಾನ ಭಾರತ ಸಾಕು ಬಂದು ಹೊರಟಿದ್ದಾರೆ. ಬೇರೆ ಟೈಮಲ್ಲಿ ಮಾತಾಡ್ಕೊಳ್ಳಿ. ಉತ್ತರ ಕರ್ನಾಟಕ ನಮಗೆ ಡಿಕ್ಟೇಟ್ ಮಾಡಂಗಿಲ್ಲ. ಮಾತಾಡ್ಲಿ ಬಿಡಿ, ಮಾತಾಡಿದ್ಮೇಲೆ ಅವ್ರು ಮಾತಾಡ್ಲಿ. ಕೊಡ್ತೀನಿ ಅವಕಾಶ ಕೊಡ್ದು ಅನುದಾನ ಕೊಡ್ಲಿಕ್ಕೂ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ, ಮಾತಾಡ್ಲಿಕ್ಕೂ ಉತ್ತರ ಕರ್ನಾಟಕ ಅನ್ಯಾಯ. ಅವಕಾಶ ಕೊಡಬಾರ್ದು. ನಾವೆಲ್ಲಿ ಬೇಡ ಅಂತೇವೆ, ನೀವು ಮಾತಾಡಬೇಡ್ರಿ ಅಂತ ಹೇಳಿಲ್ಲ. ಈಗ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ, ವಿಜಯೇಂದ್ರ ಮಾತಾಡಿದ್ದಾರೆ, ಅವ್ರದಾದ್ಮೇಲೆ ಅವ್ರಿಗೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಅವ್ರು ಮಾತಾಡ್ಲಿ, ಆಮೇಲೆ ಮಾತಾಡ್ಲಿ. ಒಂದು ಪಕ್ಷದ ಉಚ್ಚಾರ ಮಾಡಿದ್ರೆ ಅಲ್ಲಿ ಗುದ್ದಾಡಿ ಇಲ್ಲಿ ಯಾಕೆ ಬಂದು ಕೊಡ್ತೀವಿ. ಈಗ ಅವರ ಅವಕಾಶ ಕೊಟ್ಟಿದ್ದೀರಿ, ಮಾತಾಡ್ಲಿ, ಆಮೇಲೆ ಅವರೇ ಪಾಟೀಲ್ ಮಾತಾಡ್ಲಿ. ಅವರಲ್ಲಿ 3 ಗ್ರೂಪ್ ಅದಾವ. ವಿಜೇಂದ್ರ ಸಾಹೇಬ್ ಮಾತಾಡಿದ್ರು, ನಮ್ಮ ನಾಯಕರು ಮಾತಾಡಿದ್ರು. ಮಾತಾಡ್ರಿ, ಇರ್ಲಿ, ನಿಮ್ ಸರಿ ಇದೆ, ಮುಂದುವರ್ಸ್ರಿ. ಕುತ್ಕೊಳ್ರಿ, ನೀವು ಕುಂದ್ರಿ, ಈಗ ಕುತ್ಕೊಳ್ರಿ. ಅವ್ರು ಹೋಗ್ತಾರೆ ಬಿಡಿ, ಅವ್ರು ಮಾತಾಡ್ರಿ, ಗೌಡ್ರು ಮಾತಾಡ್ರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.